Good morning, everyone. Welcome back to Digital Learning Department of Collegiate Education. This is Nandini, working as Assistant Professor of Commerce at Government First Grade College for Women, Tumkur. Dear student, in the last video, I have explained the concept of profit maximization. That is, what is profit maximization? What are the arguments which are made in favor and against about the profit maximization? And in this video, I would like to explain the concept regarding wealth maximization, which is coming under the Tumkur University second semester BCom in the subject of market behavior and cost analysis. ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಏನು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೆರಿಟ್ಸ್ ಡಿಮೆರಿಟ್ಸ್ ಅಥವಾ ಅದಕ್ಕೆ ಫಾರ್ ಆಗಿ ಹಾಗೆಯೇ ಎಗೇನೆಸ್ಟ್ ಆಗಿ ಏನು ಆರ್ಗ್ಯೂ ಮಾಡಿದ್ದಾರೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಏನು, ವಾಟ್ ಆರ್ ದ ಆರ್ಗ್ಯುಮೆಂಟ್ಸ್ ಮೇಡ್ in favor and against the wealth maximization, or what are the merits and demerits of the wealth maximization, and the differences between our profit maximization versus wealth maximization. ಹೇಗೆ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಗಿನ ಸುಪೀರಿಯರ್ ಅಥವಾ ಅದೆರಡರ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಏನು, ಇದಿಷ್ಟು ಕಾನ್ಸೆಪ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. Okay, first let us see what is wealth maximization. Wealth maximization refers to the gradual growth of the value of assets of the firm in terms of benefits it can offer. Wealth maximization attained by an organization is reflected by the market value of share. Okay, before explaining the concept of wealth maximization, I would like to remind once what is profit maximization. ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನು ಅಂದರೆ ಏನು ಅಂತ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ನಾರ್ಮಲ್ ಪ್ರಾಫಿಟಿಗಿಂತ ಜಾಸ್ತಿ ಪ್ರಾಫಿಟನ್ನು ಅರ್ನ್ ಮಾಡ್ತೀವಿ ಅಲ್ವಾ, ದಟ್ ಮೀನ್ಸ್ that was a process of earning maximum profit by the organization. ಆ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡೋದು ಅಂದರೆ ಅಲ್ಲಿ ಜಸ್ಟ್ ಪ್ರಾಫಿಟ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಇಗ್ನೋರ್ ಎನಿ ಅದರ್ ಥಿಂಗ್ಸ್. ಬಟ್ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಹೇಳುತ್ತೆ ಅಂತ ಅಂದರೆ ಗ್ರ್ಯಾಜುಯಲ್ ಗ್ರೋತ್ ಆಫ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಫ್ ದ ಫರ್ಮ್. ಇಲ್ಲಿ ಕಂಪನಿನಲ್ಲಿ ಇರುವಂತಹ ಅಸೆಟ್ ವ್ಯಾಲ್ಯೂನ ಗ್ರೋತ್ ಅಂದರೆ ಗ್ರ್ಯಾಜುಯಲ್ ಗ್ರೋತ್. ಇಲ್ಲಿ ಅಸೆಟ್ಸ್ ಅಂದರೆ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಅಲ್ಲ, ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟ್, ಮಿಷನರಿ ಆ ಅಸೆಟ್ ವ್ಯಾಲ್ಯೂನ ಜಾಸ್ತಿ ಮಾಡೋದಲ್ಲ. ಸೊ ಹಿಯರ್ ದ ಟರ್ಮ್ ಅಸೆಟ್ ಇಂಡಿಕೇಟ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಅಸೆಟ್ಸ್ ಅಂತ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಪ್ರಾಫಿಟ್ ಮೇಲೆ ಮಾತ್ರ ಫೋಕಸ್ ಮಾಡೋದಿಲ್ಲ. ಅಲಾಂಗ್ ವಿತ್ ದ ಪ್ರಾಫಿಟ್ ದ ಕಂಪನಿ ವುಡ್ ಲೈಕ್ ಟು ಮ್ಯಾಕ್ಸಿಮೈಸ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ. ಯಾವಾಗ ಕಂಪನಿಯ ಈಕ್ವಿಟಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಆ ಶೇರ್ ವ್ಯಾಲ್ಯೂ ಗ್ರ್ಯಾಜುಯಲ್ ಗ್ರೋತ್ ಅಥವಾ ಅದರದ್ದು ವ್ಯಾಲ್ಯೂ ಹೈಕ್ ಆಗುವಂಥ ಒಂದು ಪ್ರೋಸೆಸ್ ಏನಿದೆಯೋ ಅದನ್ನು ನಾವಿಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಓಕೆ, ದೆನ್ wealth maximization attained by an organization is reflected by the market value of the share. ಯಾವಾಗ ವೆಲ್ತ್ ಮ್ಯಾಕ್ಸಿಮೈಸ್ ಆಗಿದೆ, ಆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟನ್ನು ನಾವು ಅಚೀವ್ ಮಾಡಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಕಂಪನಿಯ ಶೇರ್ ವ್ಯಾಲ್ಯೂ ಮಾರ್ಕೆಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ವ್ಯಾಲ್ಯೂ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಇಟ್ ವಿಲ್ ಬಿ ದ ಇಂಡಿಕೇಶನ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಏನಾದರೂ ಕಂಪನಿಯ ಶೇರ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗಿಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ರಾದರ್ ದ್ಯಾನ್ ಫೋಕಸಿಂಗ್ ಆನ್ ದ ಪ್ರಾಫಿಟ್, ಇಲ್ಲಿ ಜಸ್ಟ್ ಪ್ರಾಫಿಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಬದಲಾಗಿ ಕಂಪನಿ ಏನು ಮಾಡುತ್ತೆ, ಸೊ ಈಕ್ವಿಟಿ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡೋದಕ್ಕೆ, ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಯಾವಾಗ ನಮಗಿಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸು ಜಾಸ್ತಿ ಆಗ್ತಾ ಹೋಗುತ್ತೋ ಅದನ್ನು ನಾವಿಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಓಕೆ, ಈ ಒಂದು ಪಿಕ್ಚರನ್ನು ನೋಡಿದ್ರೆ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಇಲ್ಲಿ ಮನಿನ ಇಂಡಿಕೇಟ್ ಮಾಡಿದ್ರು ಕೂಡ ಸೊ ಫೈನಲಿ ವಾಟ್ ಇಟ್ ವಿಲ್ ಇಂಡಿಕೇಟ್ ದ
ಹೈಕ್ ಇನ್ ದ ವ್ಯಾಲ್ಯೂ ಆಫ್ ಆರ್ ಇನ್ಕ್ರೀಸಸ್ ಇನ್ ದ ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಹಾಗಾಗಿ ಇಲ್ಲಿ ಅಸೆಟ್ ಏನು ಇಂಡಿಕೇಟ್ ಮಾಡುತ್ತೆ, ಅಸೆಟ್ ಅನ್ನೋ ವರ್ಡ್ ಈಕ್ವಿಟಿ ಶೇರ್ಸನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, so next let us discuss what are the significance or importance of wealth maximization. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಹಾಗೂ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಅಂತ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸಲ್ಲಿ ಇರುವಂತಹ ಕೆಲವೊಂದು ಡಿಮೆರಿಟ್ಸ್ ಏನಿದೆಯೋ ಆ ಎಲ್ಲ ಡಿಮೆರಿಟ್ಸನ್ನು ಓವರ್ಕಮ್ ಮಾಡೋದಕ್ಕೆ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಈಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಅಲ್ಲಿ ಅದಕ್ಕೆ ತುಂಬ ಲಾಂಗ್ ಪೀರಿಯಡ್ ಇರಲ್ಲ, ಕಟ್ ಥ್ರೋಟ್ ಕಾಂಪಿಟೇಷನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಹಾಗೆಯೇ ಕರಪ್ಷನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ತುಂಬಾ ಡಿಮೆರಿಟ್ಸ್ ಇದೆ ಅಲ್ಲಿ. ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡಲ್ಲ, ರಿಸ್ಕ್ ಎಲಿಮೆಂಟನ್ನು ಕನ್ಸಿಡರ್ ಮಾಡಲ್ಲ, ಜಸ್ಟ್ ಪ್ರಾಫಿಟನ್ನು ಅರ್ನ್ ಮಾಡಿ ಅಂತ ಮಾತ್ರ ಹೇಳ್ತಾರೆ. ಹಾಗೆಯೇ ಆ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಪ್ರಾಫಿಟನ್ನು ವರ್ಡ್ಗೆ ಕ್ಲಿಯರ್ ಟರ್ಮ್ ಯಾವುದು ಅಂತಲೂ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ತುಂಬಾ ಡಿಮೆರಿಟ್ಸ್ ಇದ್ದಿದ್ದರಿಂದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟಿಗೆ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಬೇಸಿಕ್ ಆಬ್ಜೆಕ್ಟಿವ್ ಆ್ಯಂಡ್ ಯೂನಿವರ್ಸಲಿ ಅಕ್ಸೆಪ್ಟಬಲ್ ಸೈಂಟಿಫಿಕ್ ಆಬ್ಜೆಕ್ಟಿವ್ ಅಂತಲೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಿದೆ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ಜಸ್ಟ್ ಪ್ರಾಫಿಟನ್ನು ಫೋಕಸ್ ಮಾಡ್ದಲೆ ಕಂಪನಿಯ ಶೇರ್ಸನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವಿಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತೀವಿ. ಓಕೆ, ಹಾಗೆ ಕಂಪನಿ ಶೇರ್ ವ್ಯಾಲ್ಯೂ ಹೈಕ್ ಆಗಬೇಕು, ಅಸೆಟ್ ವ್ಯಾಲ್ಯೂ ಹೈಕ್ ಆಗಬೇಕು ಅಂತ ಅಂದರೆ ಅದಕ್ಕೋಸ್ಕರ ಇಲ್ಲಿ ಕಂಪನಿ ಎಷ್ಟು ಜನ ಡೈರೆಕ್ಟಾಗಿ ಹಾಗೆಯೇ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಾರೋ ಅವರ ಎಲ್ಲ ವೆಲ್ಫೇರಿಗೂ ಕೂಡ ಇಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಯಾಕೆ ನಾವಿಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕೆ ಇದನ್ನು ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಅಂದರೆ ದೇರ್ ಆರ್ ಸೋ ಮೆನಿ ಸಿಗ್ನಿಫಿಕೆನ್ಸ್ ದೇರ್ ಆರ್ ಸೋ ಮೆನಿ ಇಂಪಾರ್ಟೆನ್ಸ್ ಆರ್ ದೇರ್ ಇನ್ ದಿ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆ, ಹಾಗಾದರೆ ಆ ಸಿಗ್ನಿಫಿಕೆನ್ಸ್ ಏನು, ಆ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಾವಿಲ್ಲಿ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಅಂತ ಅಂದರೆ ಇನ್ವೆಸ್ಟರ್ಸ್ ಆರ್ ಶೇರ್ ಹೋಲ್ಡರ್. ಇನ್ವೆಸ್ಟರ್ಸ್ ಆರ್ ಶೇರ್ ಹೋಲ್ಡರ್ಸ್ ಆರ್ ದ ಪರ್ಸನ್ ಹೂ ಪ್ರೊವೈಡ್ ಆರ್ ಕಾಂಟ್ರಿಬ್ಯೂಟ್ ದೇರ್ ಫಂಡ್ಸ್ ಟು ದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಏನು ಫಂಡ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ, ಕ್ಯಾಪಿಟಲ್ನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವ್ರನ್ನ ನಾವಿಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಮಾಡುತ್ತೆ ಅಂತ ಅಂದರೆ ಇಲ್ಲಿ ಯಾವುದೇ ಕೂಡ ಅವರು ಜಸ್ಟ್ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಸೆಲ್ಫಿಶ್ ಆಗಿ ಥಿಂಕ್ ಮಾಡೋದಿಲ್ಲ. ರಾದರ್ ದ್ಯಾನ್ ಬೇರೆ ಬೇರೆ ಶೇರ್ ಹೋಲ್ಡರ್ ಅಂಡ್ ಎಷ್ಟು ಜನ ಹೆಲ್ಪ್ ಮಾಡಿರ್ತಾರೋ, ಎಷ್ಟು ಜನದ ಸಪೋರ್ಟ್ ಇರುತ್ತೋ ಅವರ ಎಲ್ಲ ವೆಲ್ಫೇರಿಗೂ ಕೂಡ ಇದು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಶೇರ್ ಹೋಲ್ಡರ್ಸ್ ಇಲ್ಲ ಅಂತ ಅಂದರೆ ವಿ ಕಾಂಟ್ ಸ್ಟಾರ್ಟ್ ಅ ಬಿಸ್ನೆಸ್ ಬಿಕಾಸ್ ಇನ್ ದ ಇನಿಷಿಯಲ್ ಸ್ಟೇಜ್ ವಿ ನೀಡ್ ಕ್ಯಾಪಿಟಲ್ ಬೇಕಾಗಿರುತ್ತೆ, ಫಂಡ್ಸ್ ಬೇಕಾಗಿರುತ್ತೆ. ಅದನ್ನೆಲ್ಲ ಕೊಟ್ಟಿರುವಂತಹ ಶೇರ್ ಹೋಲ್ಡರ್ಸಿಗೆ ಇಲ್ಲಿ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಕಂಪನಿಯ ಒಂದು ಮೇಜರ್ ಇಂಟೆನ್ಷನ್. ಹಾಗಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇವರ ಎಲ್ಲ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹೇಗೆ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು ಅಂತ ಅಂದರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಫಂಡಿಗೆ ಅಥವಾ ಮಾಡಿರುವಂತಹ ಇನ್ವೆಸ್ಟ್ಮೆಂಟಿಗೆ ನಾವು ಕರೆಕ್ಟಾಗಿ ರಿಟರ್ನ್ಸನ್ನು ಕೊಡುವಂಥದ್ದು. ದೆನ್ ಸೆಕೆಂಡ್ ಒನ್ ಫಿನಾನ್ಷಿಯಲ್ ಲೆಂಡರ್ಸ್. ಸೊ ಫಿನಾನ್ಷಿಯಲ್ ಲೆಂಡರ್ಸ್ ಆರ್ ನಥಿಂಗ್ ಬಟ್ ದೋಸ್ ಹೂ ಆರ್ ಪ್ರೊವೈಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದ ಕಂಪನಿ. ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಎಲ್ಲದನ್ನು ಕೂಡ ನಾವು ಈಕ್ವಿಟಿ ಅಥವಾ ಪ್ರಿಫರೆನ್ಸಿಂದನೇ ರೈಸ್ ಮಾಡೋದಕ್ಕಾಗೋದಿಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಬಾರೋ ಫಂಡ್ ಫ್ರಮ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಆಸ್ ವೆಲ್ ಆಸ್ ದ ಬ್ಯಾಂಕಿಂದ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ, ಇಂಡಿವಿಜುವಲ್ ಪೀಪಲಿಂದ ಎಲ್ಲ ನಾವಿಲ್ಲಿ ಫಂಡ್ಸನ್ನು ಬಾರೋ ಮಾಡಿರ್ತೀವಿ. ನಮ್ಮ ಕಂಪನಿಗೆ ಏನು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಟ್ಟಿರ್ತಾರೆ ಅಲ್ವಾ, ಆ ಎಲ್ಲ ಲೆಂಡರ್ಸ್ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಥಿಂಗ್ ಆಗಿದೆ. ಹಾಗಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಗೆ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡುತ್ತೋ ಹಾಗೆಯೇ ಫಿನಾನ್ಷಿಯಲ್ ಲೆಂಡರ್ಸಿಗೆ ಇನ್ ಟೈಮಿಗೆ ಅವರ ಎಲ್ಲ ಲೋನ್ಸು ಮತ್ತು ಅಡ್ವಾನ್ಸಸನ್ನು ರೀಪೇಮೆಂಟ್ ಮಾಡುವಂಥದ್ದು ಅಲಾಂಗ್ ವಿತ್ ದ ಇಂಟ್ರೆಸ್ಟ್. ನೆಕ್ಸ್ಟ್, ವರ್ಕರ್ಸ್ ಆರ್ ಎಂಪ್ಲಾಯೀಸ್. I have already told so many times, workers or employees are considered as the backbone of the company. Without them, there is no business. ಯಾವುದೇ ಒಂದು ಬಿಸ್ನೆಸ್ ಅಂತ ತಗೊಂಡ್ರೆ ಅಲ್ಲಿ ಯಾವಾಗಲೂ ಕೂಡ ಬ್ಯಾಕ್ ಬೋನ್ ಯಾರಾಗಿರ್ತಾರೆ, ವರ್ಕರ್ಸ್ ಆಗಿರ್ತಾರೆ ಅಥವಾ ಎಂಪ್ಲಾಯೀಸ್ ಆಗಿರ್ತಾರೆ. ಸೊ ಈ ಎಲ್ಲ ವರ್ಕರ್ಸು ಅಥವಾ ಎಂಪ್ಲಾಯೀಸ್ ಏನಿದಾರೋ ಇವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಇವ್ರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು? ಬೈ ಗಿವಿಂಗ್ ಹ್ಯಾಂಡ್ಸಮ್ ಸ್ಯಾಲರೀಸ್, ಗುಡ್ ಅಮ್ಯುನಿಟೀಸ್, ದಟ್ ಈಸ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್ಸ್. ಈ ಥರ ಅವರಿಗೆ
ಮಾನಿಟರಿ ಬೆನಿಫಿಟ್ಸ್, ನಾನ್ ಮಾನಿಟರಿ ಬೆನಿಫಿಟ್ಸ್, ಸ್ಯಾಲರಿ, ವೇಜಸ್ ಏನೇನಿದೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಸ್ಯಾಟಿಸ್ಫೈಡ್ ಆ್ಯಂಡ್ ದೇರ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಈಸ್ ಆಲ್ಸೋ ಮ್ಯಾಕ್ಸಿಮೈಸಸ್. ಹಾಗಾಗಿ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು, ಅವರ ವೆಲ್ ಬೀಯಿಂಗಿಗೋಸ್ಕರ ವರ್ಕ್ ಮಾಡಿ ಅನ್ನೋದನ್ನು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಳುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್. The success of any business organization ultimately depending upon the decisions taken by the management. ಅವರು ತಗೊಳ್ಳುವಂತಹ ಎಫೆಕ್ಟಿವ್ ಆ್ಯಂಡ್ ರೈಟ್ ಡಿಸಿಷನ್ಸಿಂದನೇ ಮ್ಯಾನೇಜ್ಮೆಂಟ್ ಏನು ತಗೋತಾರೋ ಅದರಿಂದನೇ ಕಂಪನಿಯ ಸಕ್ಸಸ್ ಅಥವಾ ಫೇಲ್ಯೂರ್ ಆಗಿರುತ್ತೆ. ಇಫ್ ದೇ ಟೇಕ್ ರಾಂಗ್ ಡಿಸಿಷನ್ ದೇರ್ ಈಸ್ ನೋ ಫ್ಯೂಚರ್ ಫಾರ್ ದ ಕಂಪನಿ. ಹಾಗಾಗಿ ಈ ಒಂದು ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡುವಂತಹ ಮ್ಯಾನೇಜರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೋ ಅವರ ಇಂಟ್ರೆಸ್ಟನ್ನು ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡಿ ಅನ್ನೋದನ್ನ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಳುತ್ತೆ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ 4 ಸಿಗ್ನಿಫಿಕೆನ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್. ಓಕೆ, ಸಾರಿ, ಆ್ಯಂಡ್ ಅನದರ್ ಒನ್ ಮೋರ್ ಥಿಂಗ್, ದಟ್ ಇಸ್ ದ ಪಬ್ಲಿಕ್ ಆ್ಯಂಡ್ ಸೊಸೈಟಿ. ಸೊ ಇನ್ ಲಾಸ್ಟ್ ಪಾಯಿಂಟ್ ಯಾವುದು ಅಂತ ಅಂದರೆ ಪಬ್ಲಿಕ್ ಆರ್ ಸೊಸೈಟಿ. ಒಂದು business is considered as the part of the society and we can't see it apart from the society. ಬಿಸ್ನೆಸ್ಸನ್ನು ನಾವು ಸೊಸೈಟಿಯಿಂದ ಔಟ್ಸೈಡ್ ಅಂತ ನೋಡೋದಕ್ಕಾಗೋದಿಲ್ಲ. ಸೊಸೈಟಿನಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಪಬ್ಲಿಕ್ಕು ಮತ್ತು ಸೊಸೈಟಿಯ ಸಪೋರ್ಟು ತುಂಬಾ ಇರುತ್ತೆ. ಸೊ ಅಷ್ಟೊಂದು ಬೆನಿಫಿಟ್ಸು ಮತ್ತು ಸಪೋರ್ಟು ಸೊಸೈಟಿ ಕಂಪನಿಗೆ ಕೊಟ್ಟಿರುತ್ತೆ. ಅದಕ್ಕೆ ಇನ್ ರಿಟರ್ನ್ ಆಗಿ ಕೂಡ ನಾವು ಸೊಸೈಟಿಗೆ ಅಥವಾ ಪಬ್ಲಿಕ್ಕಿಗೆ ರೈಟ್ ಕ್ವಾಲಿಟಿ ಗೂಡ್ಸನ್ನು ರೈಟು ಟೈಮಲ್ಲಿ ಮತ್ತು ರೀಸನಬಲ್ ಪ್ರೈಸಸಲ್ಲಿ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ದಿಸ್ ಆರ್ ದ 5 ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ what are the merits or what are the arguments which are made in favor of wealth maximization. ವೆಲ್ತ್ ಮ್ಯಾಕ್ಸಿಮೈಸೇಷನ್ನ ಮೆರಿಟ್ಸ್ ಏನು ಅಥವಾ ಫೇವರ್ ಆಗಿ ಏನು ಆರ್ಗ್ಯೂ ಮಾಡಿದ್ದಾರೆ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ದ ಕಾನ್ಸೆಪ್ಟ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಎ ಕ್ಲಿಯರ್ ಟರ್ಮ್. ನೋಡಿ, ಒನ್ ಕಂಪೇರ್ ಟು ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್. ದೆರ್ ಈಸ್ ನೋ ಎನಿ ವೇಗ್. Because in case of profit maximization there may be a no clear term, because there are so many terms which are used for the purpose of profit, that is accounting profit, economic profit, EPS, net profit, gross profit, but there is no clear term and there is a vague concept. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟು ತುಂಬಾ ಕ್ಲಿಯರ್ ಆಗಿದೆ. ಅಲ್ಲಿ ನಮಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಜಸ್ಟ್ ಪ್ರಾಫಿಟ್ ಅಂತ ಹೇಳ್ತಾರೆ, ಯಾವ ಪ್ರಾಫಿಟ್ ಅಂತ ಹೇಳಲ್ಲ. ಅಕೌಂಟಿಂಗ್ ಪ್ರಾಫಿಟೋ, ಎಕನಾಮಿಕ್ ಪ್ರಾಫಿಟೋ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೋ, ಆಫ್ಟರ್ ಟ್ಯಾಕ್ಸಾ, ತುಂಬಾ ಕನ್ಫ್ಯೂಷನ್ಸ್ ಆ್ಯಂಡ್ ಡೈಲಮಸ್ ಇತ್ತು ಮತ್ತು ನಾಟ್ ಕ್ಲಿಯರ್, ವೇಗ್ ಕಾನ್ಸೆಪ್ಟ್ ಆಗಿತ್ತು. ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇಲ್ಲಿ ಯಾವುದೇ ಆಂಬಿಗ್ಯುಟಿ ಇಲ್ಲ, ಯಾವುದೇ ವೇಗ್ ಅಂತ ಇಲ್ಲ, ತುಂಬ ಕ್ಲಿಯರ್ ಆಗಿದೆ. ಯಾಕೆ ಅಂತ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಕಂಪನಿಯ ಈಕ್ವಿಟಿ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡುವಂಥದ್ದು. ಹಾಗಾಗಿ ಎಕ್ಸಾಕ್ಟಾಗಿ ಹೇಳ್ತಾರೆ ವೆಲ್ತ್ ಅಂದರೆ ಏನು ಅಂತ. ಸೊ ದಟ್ಸ್ ವೈ ಇಟ್ ಈಸ್ ಎ ಕ್ಲಿಯರ್ ಟರ್ಮ್. ಸೆಕೆಂಡ್ ಒನ್, ಇಟ್ ಕನ್ಸಿಡರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಇನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ that doesn't consider the time value of money, but the concept of wealth maximization considers the time value of money. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ರಿಸ್ಕ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಹಾಗೆಯೇ ಟೈಮ್ ವ್ಯಾಲ್ಯೂ ಆಫ್ ಮನಿನೂ ಕೂಡ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸಲ್ಲಿ ಅನ್ನೋದು ಒಂದು ಕ್ಲಿಯರ್ ಟರ್ಮು, ಹಾಗೆಯೇ ಇಲ್ಲಿ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿನೂ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ wealth maximization concept is universally accepted. I have already told this is one of the best and as well as the universally accepted concept. ಯಾಕೆ ಅಂತ ಅಂದರೆ ಇದನ್ನು ಯಾಕೆ ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಟರ್ಮು ತುಂಬ ಕ್ಲಿಯರ್ ಆಗಿದೆ ಮತ್ತು ಟೈಮ್ ವ್ಯಾಲ್ಯೂ ಆಫ್ ಮನಿನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗೆಯೇ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ಕೂಡ ನಾವು ಆಲ್ರೆಡಿ ಇಲ್ಲಿ ನೋಡಿದ್ದೀವಿ. ಬಟ್ ಅದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ಮೆರಿಟ್ಸು ಮತ್ತು ಡಿಮೆರಿಟ್ಸ್ ಅಂತ ಕನ್ಸಿಡರ್ ಮಾಡಿದಾಗ ದೇರ್ ಆರ್ ಮೋರ್ ಡಿಮೆರಿಟ್ಸ್ ದ್ಯಾನ್ ದ ಮೆರಿಟ್ಸ್. ಅಲ್ಲಿ ಡಿಮೆರಿಟ್ಸ್ ನಮಗೆ ತುಂಬ ಇತ್ತು ಮೆರಿಟ್ಸಿಗಿಂತ, ಹಾಗಾಗಿ ಅದನ್ನು ನಾವು ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಡಿಮೆರಿಟ್ಸ್ ಇಲ್ಲ ಅಂತ ಅಲ್ಲ, ಇಲ್ಲೂ ಕೂಡ ಇದೆ. ಬಟ್ ವೆನ್ ಕಂಪೇರ್ ಟು ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್
ದ ಡಿಮೆರಿಟ್ಸ್ ಆರ್ ವೆರಿ ಲೆಸ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇಲ್ಲಿ ಮೆರಿಟ್ಸ್ ಜಾಸ್ತಿ ಇದೆ ಬಟ್ ಡಿಮೆರಿಟ್ಸ್ ಕಡಿಮೆ ಇದೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್, it guides the management in formulating a consistent, strong dividend policy to reach maximum return to the equity shareholder. Another important merit of wealth maximization is it helps the management for the formulation of consistent, strong dividend policy. ಕಂಪನಿಯ ಸಕ್ಸಸ್ಸು ಅಥವಾ ಫೇಲ್ಯೂರು ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ, ನಾವೇನಾದರೂ ಸ್ಟ್ರಾಂಗ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಇನ್ವೆಸ್ಟರ್ಸ್ ಏನಾಗ್ತಾರೆ, ಅಟ್ರಾಕ್ಟ್ ಆಗ್ತಾರೆ. ಹಾಗಾಗಿ ಕಂಪನಿಗೆ ಹ್ಯೂಜ್ ಫಂಡ್ ಬರ್ತಾ ಹೋಗುತ್ತೆ. ಬಟ್ ಅದೇ ನಾವೇನಾದರೂ ಸ್ಟ್ರಾಂಗ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ, ಸೊ ಯಾವ ಇನ್ವೆಸ್ಟರ್ಸು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇರುವಂತಹ ಇನ್ವೆಸ್ಟರ್ಸು ಕೂಡ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಈ ಥರ ಅವರು ತುಂಬ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕಿಂತ ಬದಲಾಗಿ ಅವ್ರು ಏನಾದರೂ ಸ್ಯಾಟಿಸ್ಫೈಡ್ ಆಗಿರಬೇಕು, ಅವರ ಇಂಟ್ರೆಸ್ಟನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಗಿವ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಟು ದೆಮ್. ಹಾಗಾಗಿ ಪ್ರಾಫಿಟ್ ಅಲ್ಲ, ಡಿವಿಡೆಂಡ್. ಹಾಗಾಗಿ ಈ ಥರ ಒಂದು ಡಿವಿಡೆಂಡನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು, ಅವರ ಸ್ಯಾಟಿಸ್ಫ್ಯಾಕ್ಷನ್ಸನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಅಂದರೆ ಕಂಪನಿ ಒಂದು ಸ್ಟ್ರಾಂಗ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡಬೇಕಾಗುತ್ತೆ. ಆ ಥರ ಸ್ಟ್ರಾಂಗ್ ಡಿವಿಡೆಂಡ್ ಪಾಲಿಸಿ ಏನಿದೆಯೋ ಅದನ್ನು ಫಾರ್ಮುಲೇಟ್ ಮಾಡೋದಕ್ಕೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟು ಗೈಡ್ಲೈನ್ಸನ್ನು ಮತ್ತು ಡೈರೆಕ್ಷನ್ಸನ್ನು ಕೊಡ್ತಾ ಹೋಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆರಿಟ್. ಓಕೆ, ಆ್ಯಂಡ್ ನೆಕ್ಸ್ಟ್, it studies the impact of risk factors. I have already told, in profit maximization we ignore risk factor and time value of money, but in case of wealth maximization we will consider both risk factor and as well as the time value of money. ಅಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡಿ ಅಂತ ಹೇಳಿದ್ರು, ಬಟ್ ಅಷ್ಟು ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ ಅಂತ ಹೇಳಲಿಲ್ಲ. ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದ್ರ ಜೊತೆಗೆ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಮತ್ತು ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಆ ಎಲ್ಲ ರಿಸ್ಕ್ ಫ್ಯಾಕ್ಟರನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಆರ್ ದ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ಸ್ ವಿಚ್ ಆರ್ ಮೇಡ್ ಇನ್ ಫೇವರ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಆರ್ ದಿಸ್ ಆರ್ ದ ಮೆರಿಟ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. Okay, next let us see what are the arguments which are made against the wealth maximization. Wealth maximization ಗೆ against ಆಗಿ ಏನು ಆರ್ಗ್ಯುಮೆಂಟ್ಸ್ ಅನ್ನ ಮಾಡಿದ್ದಾರೆ ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಅನ್ನ ಡಿಮೆರಿಟ್ಸ್ ಏನು ಅಂತ ನೋಡೋಣ. ಫಸ್ಟ್ ಒನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಸ್ ದ ಇಂಡೈರೆಕ್ಟ್ ನೇಮ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನಾವು ಇದುವರೆಗೂ ಏನು ಫೇವರ್ ಆರ್ಗ್ಯುಮೆಂಟ್ಸ್ ನೋಡಿದ್ವೋ ಅಲ್ಲಿ ಎಲ್ಲದೂ ಕೂಡ ಎಲ್ಲ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾರೆ, ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಶೇರ್ ಹೋಲ್ಡರು, ಎಂಪ್ಲಾಯೀಸು, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ನಾವು ಅವರ ನೆಸೆಸಿಟಿ ಏನಿರುತ್ತೋ ಅದನ್ನು ಫುಲ್ಫಿಲ್ ಮಾಡಿ ಅಂತ ಹೇಳಿದ್ರು. ಇದೆಲ್ಲ ಮಾಡಿದ್ರೆ ಅಲ್ಲಿ ಈಕ್ವಿಟಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಅಲ್ಲ, ಅದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆ, ದಟ್ ಮೀನ್ಸ್ in order to achieve the concept of the wealth maximization obviously we need the profit. ಆ ಎಲ್ಲದನ್ನು ಕೂಡ ಇದುವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವೋ ಅದೆಲ್ಲ ಅಚೀವ್ ಮಾಡಬೇಕು ಅಂತ ಅಂದರೆ ಅದನ್ನೆಲ್ಲ ಅಚೀವ್ ಮಾಡಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಅನ್ನೋ ಕಾನ್ಸೆಪ್ಟಿಗೆ ನಾವು ಒಂದು ಮೀನಿಂಗ್ ಕೊಡಬೇಕು ಅಂತ ಅಂದರೆ ನಮಗಲ್ಲಿ ಆಬ್ವಿಯಸ್ಲಿ ಪ್ರಾಫಿಟ್ ಬೇಕೇ ಬೇಕು. ಪ್ರಾಫಿಟ್ ಇಲ್ಲ ಅಂತ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ವೆಲ್ತ್ ಮ್ಯಾಕ್ಸಿಮೈಸೇಷನಿಗೆ ನಾವು ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸನ್ನು ಇಂಡೈರೆಕ್ಟಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತಲೇ ಕರಿತೀವಿ. ಅಂದರೆ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸನ್ನು ಕಂಪ್ಲೀಟ್ ಇಗ್ನೋರ್ ಮಾಡಿ ಅಥವಾ ಇದನ್ನು ಇಗ್ನೋರ್ ಮಾಡಿ ನಾವು ವೆಲ್ತನ್ನು ಅಚೀವ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ದ ಇಂಡೈರೆಕ್ಟ್ ನೇಮ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನೆಕ್ಸ್ಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕ್ಯಾನ್ ಬಿ ಆಕ್ಟಿವೇಟೆಡ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಪ್ರಾಫಿಟಬಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಕನ್ಸರ್ನ್. ಓಕೆ, ಈ ವೆಲ್ತ್ ಮ್ಯಾಕ್ಸಿಮೈಸೇಷನನ್ನು ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಅಂತ ಅಷ್ಟೆಲ್ಲ ಹೇಳಿದ್ವಿ. ಅದೆಲ್ಲ ನಮಗೆ ಆಗಬೇಕು ಅಂತ ಅಂದರೆ ಫೈನಲಿ ನಮಗೆ ಪ್ರಾಫಿಟ್ ಬೇಕೇ ಬೇಕು. ವಿತೌಟ್ ದ ಪ್ರಾಫಿಟ್ ವಿ ಕಾಂಟ್ ಅಚೀವ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಹಾಗಾಗಿ ಇದನ್ನು ನಾವಿಲ್ಲಿ ಒಂದು ಡಿಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಆರ್ ದ ಆರ್ಗ್ಯುಮೆಂಟ್ಸ್ ವಿಚ್ ಆರ್ ಮೇಡ್
in favor and against the wealth maximization. ಓಕೆ, ಫೇವರ್ ಆಗಿ ಹಾಗೆಯೇ ಎಗನೆಸ್ಟ್ ಆಗಿ ಏನೇನು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಅಂತ ನೋಡಿದ್ವಿ. ನಾವು ಲೆಟ್ ಅಸ್ ಡಿಸ್ಕಸ್ ದ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆರ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ವರ್ಸಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಎರಡರಲ್ಲೂ ಮೆರಿಟ್ಸು ಗೊತ್ತಾಗಿದೆ, ಎರಡರಲ್ಲೂ ಏನೇನು ಡಿಮೆರಿಟ್ಸ್ ಅಂತ ಗೊತ್ತಾಗಿದೆ. ಓಕೆ, ಹಾಗಾದರೆ ಎರಡಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸಿಗಿಂತ ನಾವಿಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸನ್ನು ಸುಪೀರಿಯರ್ ಅಂತ ಹೇಳ್ತೀವಿ. ಆ ರೀತಿ ಸುಪೀರಿಯರ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಇಲ್ಲಿ ರೀಸನ್ಸ್ ಏನು ಅನ್ನೋದನ್ನು ನಾವಿಲ್ಲಿ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ ಡಿಫ್ರೆನ್ಸ್ನ. ಓಕೆ, ಸೊ ಫಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಿದೆ ನೋಡೋಣ. ಇಟ್ ಈಸ್ ಎ ವೇಗ್ ಕಾನ್ಸೆಪ್ಟ್. And in case of wealth maximization, it is a clear term and not vague. ಇವಾಗ ಎರಡು ಕಾನ್ಸೆಪ್ಟ್ ಬಗ್ಗೆ ನಮಗೆ ಇನ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ಸೊ ಈ ಡಿಫ್ರೆನ್ಸಸ್ನ ನಾವು ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ನಾವು ವೇಗ್ ಕಾನ್ಸೆಪ್ಟ್ ಅಂದರೆ ನಾಟ್ ಕ್ಲಿಯರ್ ಅಂತ ಹೇಳ್ತೀವಿ. ಬಿಕಾಸ್ ನಾನು ಆವಾಗಲೇ ಹೇಳಿರೋ ಹಾಗೆ ಅಕೌಂಟಿಂಗ್ ಪ್ರಾಫಿಟಾ, ಎಕನಾಮಿಕ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಆಫ್ಟರ್ ಟ್ಯಾಕ್ಸ್ ಯಾವುದೇ ಕ್ಲಾರಿಟಿ ಇಲ್ಲ. ಬಟ್ ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ನು ತುಂಬ ಕ್ಲಿಯರ್ ಆಗಿದೆ. ಸೊ ಯಾಕೆ ಅಂತ ಅಂದರೆ ಅಲ್ಲಿ ಗ್ರ್ಯಾಜುವಲ್ ಇನ್ಕ್ರೀಸಸ್ ಇನ್ ದ ಗ್ರೋತ್ ಆಫ್ ಈಕ್ವಿಟಿ ಶೇರ್ಸ್ ಅಂತಲೇ ಹೇಳ್ತಾನೆ. ಅಸೆಟ್ ಮೀನ್ಸ್ ಈಕ್ವಿಟಿ ಶೇರ್ ವ್ಯಾಲ್ಯೂ. ಹಾಗಾಗಿ ಇಲ್ಲಿ ವೆಲ್ತ್ ಅಂದರೆ ಏನು ಅಂತ ಕ್ಲಿಯರ್ ಆಗಿದೆ. ಇಲ್ಲಿ ಪ್ರಾಫಿಟ್ ಅನ್ನೋದಕ್ಕೆ ಯಾವ ಪ್ರಾಫಿಟನ್ನು ಯೂಸ್ ಮಾಡಬೇಕು, ಯಾವ ಟರ್ಮನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೆಕೆಂಡ್ ಒನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಗ್ನೋರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕನ್ಸಿಡರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಇದನ್ನು ಎಲ್ಲದನ್ನು ಕೂಡ ನಾವು ಮೆರಿಟ್ಸು ಡಿಮೆರಿಟ್ಸಲ್ಲೇ ನೋಡಿದ್ವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನು ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡುತ್ತೆ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಅಂದರೆ ಸೊ ವಾಟ್ ಈಸ್ ದ ರುಪಿ ರಿಸೀವ್ಡ್ ಟುಡೇ ಹ್ಯಾಸ್ ಮೋರ್ ವ್ಯಾಲ್ಯೂ ದ್ಯಾನ್ ದ ರುಪಿ ರಿಸೀವ್ಡ್ ಟುಮಾರೋ. ನಮ್ಮ ಹತ್ರ ಇವತ್ತು ಇರುವಂತಹ ರುಪಿಗೆ ತುಂಬ ವ್ಯಾಲ್ಯೂ ಇರುತ್ತೆ ಕಂಪೇರ್ ಟು ದ ಟುಮಾರೋಸ್. ಸೊ ಹಾಗಾಗಿ ಆ ಏನು ಚೇಂಜಸ್ ಆಗುತ್ತೆ, ಡಿ ವ್ಯಾಲ್ಯೂ ಆಗುತ್ತೋ ಮನಿ ಡೇ ಬೈ ಡೇ, ಅದನ್ನು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕನ್ಸಿಡರ್ ಮಾಡುತ್ತೆ. ಬಟ್ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಮನಿ ಡಿ ವ್ಯಾಲ್ಯೂ ಆಗೋದನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ, ಕಂಪ್ಲೀಟ್ಲಿ ಇಲ್ಲಿ ಇಗ್ನೋರ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ಇಟ್ ಈಸ್ ಎ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್, ಇಟ್ ಈಸ್ ಎ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಗೋಲ್ ಅಥವಾ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಆಗಿದೆ. ಯಾಕೆ ಅಂತ ಅಂದರೆ ಇಲ್ಲಿ ಜಸ್ಟ್ ಪ್ರಾಫಿಟ್ ಮೇಲೆ ಮಾತ್ರ ಫೋಕಸ್ ಮಾಡಿ ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾರೆ. ಇವರಿಗೆ ಡೈರೆಕ್ಟಾಗಿ ಹಾಗೇ ಇಂಡೈರೆಕ್ಟಾಗಿ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವರ ವೆಲ್ ಬೀಯಿಂಗ್ ಆ್ಯಂಡ್ ವೆಲ್ಫೇರನ್ನು ಇದು ಕಂಪ್ಲೀಟ್ ಇಗ್ನೋರ್ ಮಾಡುತ್ತೆ. ಅವರ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವುದೇ ಪ್ರಿಯಾರಿಟೀಸ್ ಅಂತ ಕೊಡೋದಿಲ್ಲ. ಹಾಗಾಗಿ ಇದು ಯಾವಾಗಲೂ ಕೂಡ ಶಾರ್ಟ್ ರನ್ನಲ್ಲಿ ಥಿಂಕ್ ಮಾಡುವಂತಹ ಒಂದು ಕಾನ್ಸೆಪ್ಟ್. ಬಟ್ ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಈಕ್ವಿಟಿ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡು ಅಂತ ಹೇಳುತ್ತೆ. ಹಾಗೆ ಜಾಸ್ತಿ ಮಾಡಬೇಕು ಅಂತಂದರೆ ಇಲ್ಲಿ ಜಸ್ಟ್ ಪ್ರಾಫಿಟನ್ನು ಅಚೀವ್ ಮಾಡಿದ್ರೆ ಸಾಕು ಹೋಗೋದಿಲ್ಲ. ಆ ಪ್ರಾಫಿಟನ್ನು ನಮಗೆ ಹೆಲ್ಪ್ ಮಾಡಿರುವಂತಹ, ತುಂಬ ಸಪೋರ್ಟ್ ಮಾಡಿರುವಂತಹ ಎಲ್ಲ ಪರ್ಸನ್ಸನ್ನು ಕೇರ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಏನಿದೆಯೋ ಅದಕ್ಕೆ ಇಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತೀವಿ. ಸೊ ಕಂಪೇರ್ ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಸ್ ಎ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಓಕೆ, ನೆಕ್ಸ್ಟ್, ಇಟ್ ಡಸ್ ನಾಟ್ ಕನ್ಸಿಡರ್ ದ ಎಲಿಮೆಂಟ್ ಆಫ್ ರಿಸ್ಕ್, ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕನ್ಸಿಡರ್ ದ ಎಲಿಮೆಂಟ್ ಆಫ್ ರಿಸ್ಕ್. ಸೊ ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ, ಎಷ್ಟು ರಿಸ್ಕನ್ನ ತಗೋಬೇಕು ಬಿಸ್ನೆಸ್ಸಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ರಿಸ್ಕ್ ಎಲಿಮೆಂಟ್ ಬಗ್ಗೆ ನಾವಲ್ಲಿ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ನಲ್ಲಿ ರಿಸ್ಕ್ ಎಲಿಮೆಂಟ್ ಎಷ್ಟಿದೆ, ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ, ಬಿಸ್ನೆಸ್ ಜೊತೆ ಅಸೋಸಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಇಂಪಾರ್ಟೆನ್ಸನ್ನು ಕೊಟ್ಟು ನೋಡ್ತಾ ಹೋಗ್ತೀವಿ. Next, it ignores the interest of the community. I have already told profit maximization concept completely ignores the interest of the community. But the wealth maximization concept consider the interest of the community. ಇವು ಒಂದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಎಲ್ಲರಿಗೂ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಕಮ್ಯುನಿಟಿ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಅವರು ಪ್ರಿಯಾರಿಟಿನ ಕೊಡ್ತಾರೆ. ಅದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಯಾವುದೇ ಕಮ್ಯುನಿಟಿ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ, ಕಂಪ್ಲೀಟ್ ಇಗ್ನೋರ್ ಮಾಡ್ತಾರೆ.
And the next, it doesn't show the true and fair picture of the organization. It shows true and fair picture of the organization. ಇಲ್ಲಿ ಕ್ಲಿಯರ್ ಟರ್ಮ್ ಕೂಡ ಇಲ್ಲ, ಹಾಗೆಯೇ ಟ್ರೂ ಮತ್ತು ಫೇರ್ ಪಿಕ್ಚರ್ ಏನಿದೆ ಅಲ್ವಾ ಅದು ಕರೆಕ್ಟಾಗಿ ಡಿಪಿಕ್ಟ್ಸ್ ಆಗಲ್ಲ. ಬಟ್ ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಏನಿದೆ ಅಲ್ವಾ ಅದು ಆರ್ಗನೈಸೇಷನ್ಸನ್ನ ಟ್ರೂ ಮತ್ತು ಫೇರ್ ಪಿಕ್ಚರ್ಸನ್ನ ಅದು ಕ್ಲಿಯರ್ ಆಗಿ ಡಿಪಿಕ್ಟ್ಸ್ ಮಾಡುತ್ತೆ, ಹಾಗೆಯೇ ಶೋ ಮಾಡುತ್ತೆ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಈ ಎಲ್ಲ ಡಿಫ್ರೆನ್ಸಸ್ಸನ್ನು ನೋಡಿದಾಗ ವಿ ಕ್ಯಾನ್ ಕ್ಲಿಯರ್ಲಿ ಸೇ wealth maximization is always superior to the profit maximization. That's why it can be universally accepted. ಇಷ್ಟೊಂದೆಲ್ಲ ಪಾಯಿಂಟಲ್ಲೂ ಕೂಡ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಡಿಮೆರಿಟ್ಸ್ ಜಾಸ್ತಿ ಇದೆ, ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಮೆರಿಟ್ಸ್ ಜಾಸ್ತಿ ಇದೆ. ಈ ಎರಡನ್ನ ಕಂಪೇರ್ ಮಾಡಿದಾಗ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಿಗಿಂತ ವೆಲ್ತ್ ಮ್ಯಾಕ್ಸಿಮೈಸೇಷನ್ ತುಂಬ ಸುಪೀರಿಯರ್ ಅಂತ ಹೇಳ್ತೀವಿ. ಅದನ್ನು ಯೂನಿವರ್ಸಲಿ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. Okay, so anyway dear student, thank you for watching this video.